ಅಳಿಯಂದ್ರು ಬರೀ ಯಾರು ಬಂದಿದ್ದಾರೆ ನೋಡಿಲಿ. ಅಪ್ಪ ಏನಿದು ಹೊಸದಾಗಿ ಅಳಿಯಂದ್ರು ಅಂತೆಲ್ಲ ವಾಡ್ಕೆ ಅಲ್ವೇನಪ್ಪ, ನೀ ಹೀಗೆ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆದ್ರೆ ಹಾಗೆ ಆಗೋದು. ಇಲ್ಲಿ ನೀನು ಒಬ್ಬೇ ಬಂದಿದ್ಯಾ, ಅಮ್ಮ ಬಂದಿಲ್ವಾ? ವೇದಾಂತ್ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆ ಅಮ್ಮು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ತಾನೆ? ಫಸ್ಟ್ ಕ್ಲಾಸ್. ನೀವು ಅಣ್ಣ ತಮ್ಮ ಇಬ್ರು ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀರಾ ಅಂದ್ಕೊಂಡಿದ್ದೆ, ಅವತ್ತು ಬರಲಿಲ್ಲ. ಇವತ್ತು ನೋಡಿದ್ರೆ ನೀನು ಅಮ್ಮನ ಬಿಟ್ಬಿಟ್ಟು ಒಬ್ಬನೇ ಬಂದಿದ್ಯಲ್ಲ, ಏನಪ್ಪ ಇದು? ಹೌದಪ್ಪ, ನೀನು ನೋಡಿ ತುಂಬ ದಿನಗಳೇ ಆಗೋಯ್ತು. ಸದ್ಯ ಇವತ್ತಾದರೂ ನಿನಗೆ ಬಿಡುವಾಯ್ತಲ್ಲ. ಸಾರಿ ಅಮ್ಮ, ಆ್ಯಕ್ಚುಲಿ ಬರಬೇಕು ಅಂತಲೇ ಹೊರಟಿದ್ದೆ, ಅದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂತು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಹೋಗ್ಲಿ ಬಿಡಪ್ಪ, ಇವತ್ತಾದರೂ ನಿನಗೆ ನಮ್ಮ ನೆನಪಾಯ್ತಲ್ಲ, ಅದೇ ಸಂತೋಷ. ನನಗೂ ನಿಮ್ಮನ್ನು ನೋಡಿದೆ ಮಾತಾಡಿಸಿದೆ ತುಂಬ ಬೇಜಾರಾಗಿತ್ತು. ಕೆಲಸಕ್ಕೆ ಹೋಗ್ತಾನೆ, ಅದಕ್ಕೆ ಇವತ್ತು ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗಲೇಬೇಕು ಅಂತ ಇಲ್ಲಿ ಬಂದೆ. ತುಂಬ ಸಂತೋಷನಪ್ಪ. ಅಯ್ಯೋ ನೋಡು, ನಿಂತ್ಕೊಂಡೇ ಮಾತಾಡಿಸ್ತಿದ್ದೀವಿ. ನೀವೇನ್ರಿ ಪಾಪ ಕೂತ್ಕೋ. ಅಯ್ಯೋ ಹೌದಲ್ವಾ, ನಿನ್ನ ನೋಡಿದ ಖುಷಿಲಿ ಎಲ್ಲ ಮರ್ತ್ಬಿಟ್ಟೆ. ನಡಿ ಕೂತ್ಕೊಂಡು ಮಾತಾಡೋಣ. ಪಾಪ ಕೂತ್ಕೊಂಡು ಮಾತಾಡೋಣ. ಮತ್ತೆ ಕುಡಿಯೋಕ್ಕೆ ಎಂತ ಪಥ್ಯ? ಕಾಫಿ, ಟೀ ಅಥವಾ ತಂಪಾಗಿ ಜ್ಯೂಸು, ಮಜ್ಜಿಗೆ? ಏನು ಬೇಡ. ಮತ್ತೆ ಮೆಸ್ ಹೇಗೆ ನಡೀತಿದೆ? ಬಿಸ್ನೆಸ್ ಹೇಗಿದೆ? ಪರವಾಗಿಲ್ಲಪ್ಪ, ಚೆನ್ನಾಗಿ ನಡೀತಾ ಇದೆ. ಹೌದಾ? ಹಾಗಾದ್ರೆ ಬಿಸ್ನೆಸ್ ತುಂಬ ಜೋರಾಗಿ ನಡೀತಿರ್ಬೇಕಲ್ವಾ? ಹಾಂ, ಒಂಥರ ಜೋರಾಗೆ. ಇತ್ತೀಚೆಗೆ ಸ್ವಲ್ಪ ಬಿಸ್ನೆಸ್ಸು ಜಾಸ್ತಿನೇ ಆಗ್ತಾ ಇದೆ. ಮೆಸ್ಸಿಗೆ ಬಂದು ತಿನ್ಕೊಂಡು ಹೋಗ್ತಾರಾ ಅಥವಾ ಪಾರ್ಸಲ್ ತೊಗೊಂಡು ಹೋಗ್ತಾರಾ? ಆಫ್ಟರ್ ಕೋವಿಡ್ ಪಾರ್ಸಲ್ ಜಾಸ್ತಿ ಆಗ್ತಿರ್ಬೇಕಲ್ವಾ? ಹಾಂ, ಅದನ್ನೇನು ಕೇಳ್ತೀಯಪ್ಪ ವೇದಾಂತು. ಪಾರ್ಸಲ್ ಕೊಡೋಕ್ಕಾಗಲ್ಲ, ಅಷ್ಟೊಂದು ಹೋಗ್ಬಿಡುತ್ತೆ. ಪಾಪ ನಮ್ಮ ಪರಿ ಅಂತೂ ಪಾರ್ಸಲ್ ಕಟ್ಟಿನೇ ಸುಸ್ತಾಗ್ಬಿಡ್ತಾಳೆ, ಅಲ್ವಾ ಪರಿ? ಹೌದು ಹೌದು. ಏನು ಮಾಡೋದಪ್ಪ, ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರ. ಒಂದೊಂದು ಸಲ ಅಂತೂ ಎಷ್ಟು ಪಾರ್ಸಲ್ಗೆ ಆರ್ಡ್ರ್ ಬಂದ್ಬಿಡುತ್ತೆ ಅಂದರೆ ನಮಗೆ ಟೈಮೇ ಸಾಕಾಗಲ್ಲ, ಅಷ್ಟು ಮಾಡ್ತಾನೆ ಇರಬೇಕು. ನಾವೆಂತ ದಡ್ರಿದ್ದೀವಿ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರು ತುಂಬ ತುಪ್ಪ ಕಲಿತಿದ್ವಿ. ಹೇ ವಿಕ್ಕಿ, ನಮ್ಮಮ್ಮ ಸಿಕ್ಬಿಟ್ಲು. ನಮ್ಮಮ್ಮ ನಮ್ಮ ಜೊತೆಲಿದ್ದಾಳೆ. ನನಗೆ ನಮ್ಮಮ್ಮ ನೋಡಬೇಕು. ಇವನು ಯಾಕೆ ಹಿಂಗೆ ಓಡೋದ? ಏನು ನೋಡಿರ್ಬೋದಂಥದ್ದು? ಹೇಳು ಕೆಂಪಮ್ಮ. ಮೇಡಮ್, ಧ್ರುವ ಸರು ಎಲ್ಲನೂ ನೋಡಿಬಿಟ್ರು. ಆ ವಿಡಿಯೋದಲ್ಲಿರೋ ವೈದೇಹಿ ಮೇಡಮ್ಮು ನಮ್ಮಮ್ಮ ಅಂತ ಹೇಳ್ತಿದ್ರು. ನಾನು ಈಗಲೇ ನಮ್ಮಮ್ಮನ ನೋಡಬೇಕು ಅಂತ ಓಡೋದ್ರು. ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದು ನಾವು, ಅದೇ ಆಗೋಯ್ತು. ಧ್ರುವ, ನೀನು ಅಲ್ಲಿಗೆ ಹೋಗಬಾರ್ದಿತ್ತು, ಹೋಗಿ ತಪ್ಪು ಮಾಡಿಬಿಟ್ಟೆ. ಸಾರಿ, ಬಲಿಕ ಬಕ್ರ ನೀನೇ ಆಗೋದೆ. ನನ್ನಿಂದ ತಪ್ಪಾಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ತಪ್ಪು ಮಾಡೋ ಹಾಗೆ ನೀನೇ ಮಾಡಿದೀಯ. ಆದರೆ ಬೇಜಾರೇನು ಅಂದರೆ, ನಿನ್ನ ಕೊನೆ ಆಸೆ ಏನು ಅಂತ ಕೇಳೋ ಅವಕಾಶ ಕೂಡ ಇಲ್ಲದೆ ಇರೋ ಹಾಗಾಗೋಯ್ತು. ನನ್ನ ರಹಸ್ಯವಾಗಿ ಉಳಿಬೇಕು ಅಂದರೆ ನೀನು ಯಾವತ್ತೂ ಬಾಯಿ ತೆರೀಲೇಬಾರ್ದು. ಹ್ಯಾವ್ ಎ ಬಿಗ್ ಸ್ಲೀಪ್ ಧ್ರುವ. ಡ್ರೈವರ್, ಡ್ರೈವರ್, ಯಾರ ಗಾಡಿ ಇಸ್ಬಿಟ್ಟು ಹೋಗಿದ್ದಾರೆ? ಏನು ಮಾಡಲಿ? ಧ್ರುವ ಎಷ್ಟು ಬೇಜಾರು ಮಾಡ್ಕೊಂಡು ಏನೋ ಗೊತ್ತಿಲ್ಲ. ಅವ್ನು ಮೊದಲೇ ಸೆನ್ಸಿಟಿವ್ ಮನುಷ್ಯ. ನಾನು ತುಂಬ ಬೇಗ ಈ ವಿಷಯನ ತೆಗೆದು ದುಡುಕ್ಬಿಟ್ನ ಅಂತ ಭಯ ಆಗ್ತದೆ. ಕಣ್ಣಿಗೆ ಬೇಗ ಕಾಣಿಸ್ಕೊಂಡ್ರೆ ಕೈಯೋ ಕಾಲೋ ಹಿಡಿದು ಹೇಗಾದರೂ ಮಾಡಿ ಸಮಾಧಾನ ಮಾಡ್ಬೋದು. ಯಾಕೋ ಏನೋ ಸರಿ ಇಲ್ಲ, ಮನಸ್ಸು ಹೆದರ್ತಾ ಇದೆ.
ಏನೋ ಒಂದು ಕೆಟ್ಟಾಗ್ಬೋದು ಅಂತೆಲ್ಲ ಫೀಲ್ ಆಗ್ತಾ ಇದೆ. ಭಗವಂತ, ನನ್ನ ಧ್ರುವಂಗೆ ಏನೂ ಆಗದೆ ಇರೋ ಥರ ನೋಡ್ಕೊಳಪ್ಪ. ನಾನು ಒಂದ್ಸರಿ ಅವನ ಹತ್ರ ಮಾತಾಡಲೇಬೇಕು. ನನ್ನ ರಿಕ್ವೆಸ್ಟ್ನ ಪ್ಲೀಸ್ ಸೀರಿಯಸ್ ಆಗಿ ತಗೋ ತಂದೆ, ನಿನಗೆ ಕೈ ಮುಗಿತೀನಿ. ಅಜ್ಜಿ ಅಜ್ಜಿ ಅದ್ಯಾ ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ. ಯಾವುದು ಮುಚ್ಚುಮರೆಯಲ್ಲ ಸತ್ಯ ಹೇಳ್ತೀರಾ? ಏನಮ್ಮ ಅದು? ಸುಹಾಸಿನಿ ಅಮ್ಮ ನಮ್ಮ ನಿಜವಾದ ಅಮ್ಮ ಅಲ್ವಾ? ಯಾಕೆ ಅದ್ಯ ಈ ಥರ ಕೇಳ್ತಾ ಇದೆಯಾ? ನಿನಗೆ ಯಾಕೆ ಈಗ ಈ ಅನುಮಾನ ಬಂತು? ಅಜ್ಜಿ ಪ್ಲೀಸ್ ಅಜ್ಜಿ, ನೀವದು ನಿಜ ಹೇಳಿ. ಸುಹಾಸಿನಿ ಅಮ್ಮ ನಮ್ಮ ನಿಜವಾದ ಅಮ್ಮ ಹೌದೋ ಅಲ್ವೋ? ಅವರಿಗೆ ನಮ್ಮ ಜೊತೆ ಯಾವ ಸಂಬಂಧನೂ ಇಲ್ವಾ? ಹಾಗಿದ್ರೆ ನಮ್ಮ ತಾಯಿ ಬೇರೆ ಯಾರೋ ಇದ್ದಾರಾ? ಯಾಕೋ ಕಂದ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಏನಾಯಿತು ನಿನಗೆ? ಪ್ಲೀಸ್ ಅಜ್ಜಿ, ನನ್ನ ಪ್ರಶ್ನೆಗೆ ಮರು ಪ್ರಶ್ನೆ ಬೇಡ. ನಿಂಗೆ ಸತ್ಯ ಏನು ಅಂತ ಹೇಳಿ ಗೊತ್ತಾಗಬೇಕು. ಪ್ಲೀಸ್ ಸತ್ಯ ಹೇಳಿ. ಆದ್ಯ, ಪ್ಲೀಸ್ ನನ್ನ ಮಾತು ಕೇಳು. ನೀನು ತಪ್ಪು ತಿಳ್ಕೊತಿದ್ಯಾ. ಅತ್ತೆನೇ ನೀನು ನಿಜವಾದಮ್ಮ, ಅವರಲ್ಲದೆ ಬೇರೆ ಯಾರೋ ನಿನ್ನ ತಾಯಿ ಹೇಗೆ ಸಾಧ್ಯ ಹೇಳು? ಸಾರ್ಥಕ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ ಆದ್ಯ? ಅದು ಇಂಥ ವಿಚಾರದಲ್ಲಿ. ಸಾರ್ಥಕ್, ನನ್ನ ಕಿವಿ ನನಗೆ ಮೋಸ ಮಾಡಲ್ಲ. ಇಂಥ ವಿಚಾರದಲ್ಲಿ ಆಗಿರೋದಕ್ಕೇನೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಆದ್ಯ, ನೀನು ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದೆ ಏನೇನೋ ಮಾತಾಡ್ತಿದ್ದೆ. ಬೇಕಾದ್ರೆ ಅಜ್ಜಿನೇ ಕೇಳು. ಅಜ್ಜಿ, ನೀವಾದರೂ ಹೇಳಿ ನಿಜ ಏನು ಅಂತ. ಅದ್ಯಾ, ಸಾರ್ಥಕ್ ಹೇಳ್ತಾ ಇರೋದು ನಿಜನಮ್ಮ. ಸುಹಾಸಿನಿನೇ ನಿನ್ನಮ್ಮ. ಅವಳಲ್ಲದೆ ಬೇರೆ ಇನ್ಯಾರೋ ನಿಮ್ಮಮ್ಮ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳು? ಹಾಗೊಂದು ವೇಳೆ ಸುಹಾಸಿನಿ ನಿಮ್ಮಮ್ಮ ಅಲ್ಲ ಅಂತ ಗೊತ್ತಾಗಿದ್ರೆ ಇಷ್ಟು ವರ್ಷ ಅದನ್ನು ಮುಚ್ಚಿಡೋ ಅಗತ್ಯ ಏನಿತ್ತು? ಅವಳಿಗೆ ಈ ವಿಷಯ ಗೊತ್ತಾದರೆ ಮನಸ್ಸಿಗೆ ಬೇಜಾರು ಮಾಡ್ಕೊತಾಳೆ. ಹೌದು ಆದ್ಯ, ಅತ್ತೆಗೆ ಈ ವಿಚಾರ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅಜ್ಜಿ ಹೇಳ್ತಿರೋದು ನಿಜನೇ. ಬಾ ಹೋಗೋಣ. ಎರಡು ಪ್ಲೇಟ್ ತೊಗೊಂಬನ್ನಿ. ಇವತ್ತು 3 ಜನ ಒಟ್ಟಿಗೆ ತಿಳ್ತೀರ. ತಿಂಡಿನಾ? ಆಮ, ಇನ್ನಿಬ್ರನ್ನೂ ಮಾತಾಡಿಸ್ಬೇಕು ಅಂತ ನಾನು ಮೆಸ್ ಹತ್ರ ಹೋಗಿದ್ದೆ. ಇವತ್ತು ರಜಾ ಮಾಡಿದ್ದೀರ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನು ಮನೆಗೆ ಬಂದು ಮಾತಾಡಿಸ್ಬೇಕು ಅಂತ ನೇರವಾಗಿಲ್ಲ. ಮತ್ತೆ ಈ ಪಾರ್ಸಲ್ ಎಲ್ಲಿಂದ ತಗೊಂಬಂದ್ಯಪ್ಪ? ನಿಮ್ಮ ಹೆಸರಿಂದಾನೆ. ನನಗೆ ನಿಮ್ಮ ಮೆಸ್ ತಿಂಡಿ ಅಂದರೆ ಬಹಳ ಇಷ್ಟ ಆಯ್ತಾ, ಅದಕ್ಕೆ ನಿಮ್ಮ ಜೊತೆ ತಿನ್ನೋಣ ಅಂತ ಇಟ್ಟು ತಗೊಂಡು. ಅಮ್ಮ ಯಾಕೆ ಹಾಗೆ ಸುಮ್ಮನೆ ಕೂತ್ಬಿಟ್ಟಿದ್ದೀರ? ಹೋಗಿ ಪ್ಲೇಟ್ಗಳು ತಗೊಂಡು. ಯಾಕೆ ತಟ್ಟೆ ಹಾಗೆ ಇಟ್ಕೊಂಡು ಸುಮ್ಮನೆ ನೋಡ್ತಿದ್ದೀರಾ? ತಿನ್ನಿ. ಹೇಗಿದೆಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ರುಚಿ ನೀವು ಯಾವಾಗಲೂ ಮಾಡೋ ಹಾಗಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ? ನೀವೀಗ ಮೈಸೂರು ಅಡುಗೆ ಮಾಡ್ತಿಲ್ಲ ಅನ್ಸುತ್ತೆ ಅಲ್ವಾ? ಅದು ಹಾಗಲ್ಲ. ಒಂದೊಂದ್ಸಲ ನನಗೆ ಅಲ್ಲಿಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ. ನೀನೆಷ್ಟು ಸುಳ್ಳು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಪ್ಪ? ಮೆಸ್ ಕ್ಲೋಸ್ ಆಗಿರೋ ವಿಚಾರನ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೀರಾ?
ನನ್ನ ಕಲ್ಲು ಕಿವುಚ್ದಾಗ ಆಗ್ತಿದೆ. ಧ್ರುವನ್ಗೇನೋ ಆಗದೆ ಇರಲಿ. ಕನಸ ನನ್ನ ಮಗುಗೇನೂ ಆಗದೆ ಇರಲಿ. ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸರ್ ಹಲೋ, ಆಂಬುಲೆನ್ಸ್. ಮೆಸ್ ವಿಷಯ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದಿದ್ದಾನೆ ಅನಿಸುತ್ತೆ. ಇನ್ಮೇಲೆ ಇದನ್ನು ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮಾತಾಡಿ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ನಿನಗೆ ಹೇಳಲೇಬಾರ್ದು ಅಂತೇನಿರಲಿಲ್ಲಪ್ಪ, ಹೇಳೋದಕ್ಕೆ ಸರಿಯಾದ ಸಂದರ್ಭ ಸಮಯ ಬರಲಿಲ್ಲ ಅಷ್ಟೇ. ನಾನು ಇವತ್ತು ಈ ಮನೆಗೆ ಬಂದಿರಲಿಲ್ಲ ಅಂದಿದ್ರೆ ನಾನು ಸಾಯೋ ತನಕ ಸಮಯ ಬರ್ತಿರ್ಲಿಲ್ಲಲ್ವಪ್ಪ. ಅಯ್ಯೋ, ಏನಪ್ಪ ಹೀಗೆ ಮಾತಾಡ್ತಾ ಇದೆಯಾ? ಬಿಡ್ತು ಅನ್ನು. ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಿನ್ನಿಂದ ವಿಷಯ ಮುಚ್ಚಿಡಬೇಕು ಅನ್ನೋ ಉದ್ದೇಶ ಖಂಡಿತ ಇರಲಿಲ್ಲ. ಗೊತ್ತಾಗಿಲ್ಲ ಅಂದರೆ ಏನರ್ಥ? ನಾವು ಅಂದ್ಕೊಂಡ ಹಾಗೆ ನಮ್ಮ ಮೆಸ್ಸು ಸರಿಯಾಗಿ ನಡೀಲಿಲ್ಲ, ತುಂಬ ಲಾಸ್ ಆಗೋದಕ್ಕೆ ಶುರು ಆಯಿತು. ಅದಕ್ಕೆ ಮುಚ್ಚಬೇಕಾಗಿ ಬಂತು. ಅಪ್ಪ, ನಾನು ನಿಮ್ಮನ್ನು ಸುಮ್ಮನೆ ಅಪ್ಪ ಅಂತ ಕರೆಯೋದಿಲ್ಲ. ನಾನು ನಿಮಗೆ ಮನಸ್ಸೆಲ್ಲ ಸ್ಥಾನ ಕೊಟ್ಟಿದ್ದೀನಿ, ಅದಕ್ಕೆ ಅಪ್ಪ ಅಂತ ಕೂಗೋದು. ಆದರೆ ನಿಮಗೆ ನನ್ನ ಮಗನ ಥರ ಟ್ರೀಟ್ ಮಾಡಬೇಕು ಅಂತ ಯಾವತ್ತೂ ಅನಿಸ್ಲೇ ಇಲ್ಲ. ಈ ಥರದ ವಿಚಾರಗಳನ್ನ ನಾನು ಬೇರೆಯವ್ರ ಮುಖಾಂತರ ತಿಳ್ಕೋಬೇಕಾ? ನಾನು ನಿಜವಾಗ್ಲೂ ನಿಮ್ಮ ಮಗನ ಥರ ಟ್ರೀಟ್ ಮಾಡಿದ್ರೆ ನೀವಾಗ ನೀವೇ ಬಂದು ನನ್ನ ಹತ್ರ ವಿಚಾರ ಹೇಳ್ತಿದ್ರೆ. ವೇದಾಂತ್, ನೀನು ನಮಗೆ ಮಗನ ಥರನೇ. ನಮ್ಮಂಚಲೂ ನಿನ್ನ ಬಗ್ಗೆ ಅದೇ ಭಾವನೆ ಇದೆ. ಅದೇ ಭಾವನೆ ಇದ್ದಿದ್ರೆ ನೀವು ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ನೀವು ನಿಮ್ಮ ಮಕ್ಕಳ ಹತ್ರ ಏನೂ ಮುಚ್ಚಿಡೋದಿಲ್ಲ, ಕರೆಕ್ಟ್? ಹಾಗಾದ್ರೆ ನಾನು ನಿಮ್ಮ ಮಕ್ಕಳ ಸಾಲಲ್ಲಿ ಇಲ್ವಾ ಅಮ್ಮ? ಖಂಡಿತ ನೀನು ಅದೇ ಸಾಲಲ್ಲಿ ಇದೆಯಪ್ಪ, ಅದಕ್ಕೆ ಹೇಳಲಿಲ್ಲ ವೇದಾಂತ. ಏನು ಹೇಳ್ತಿದ್ದೀರಾ? ಈ ವಿಷಯನ ನಾನು ಮಕ್ಕಳಿಗೂ ಹೇಳಿರಲಿಲ್ಲ. ಇನ್ನು ಅದ್ರ ಮೇಲೆ ನಿನಗ್ಯಾಕೆ ಟೆನ್ಷನ್ ಕೊಡೋದು ಅಂತ ನಾನು ಹೇಳಲಿಲ್ಲ ಅಷ್ಟೇ. ಅಪ್ಪ, ಮೆಸ್ ಕ್ಲೋಸ್ ಆಗಿರೋ ವಿಚಾರ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ ಅಂತ ನನಗೆ ಬೇಜಾರಾಗ್ತಿಲ್ಲ. ನಾನು ಒಬ್ಬ ಇದ್ದೀನಿ, ನನ್ನಿಂದನೂ ಕೈಲಾದ ಸಹಾಯ ತಗೊಳ್ಬೋದಿತ್ತು. ಆದರೆ ನನ್ವರೆಗೂ ನೀವು ವಿಷಯನೇ ತರಲಿಲ್ಲ, ಅದು ಬೇಜಾರಾಗ್ತದೆ. ಹೇಳಿ ಅಪ್ಪ, ನನ್ನಿಂದ ಏನಾಗ್ಬೇಕು ಹೇಳಿ, ಏನು ಬೇಕಾದ್ರೂ ಮಾಡ್ತೀನಿ. ಮೆಸ್ನ ಕ್ಲೋಸ್ ಮಾಡಬೇಡಿ. ನೀವು ಮುಂಚಿನ ಥರ ಮೆಸ್ನ ನಡೆಸ್ಬೇಕು. ನಾಳೆ ಮೆಸ್ ಓಪನ್ ಮಾಡಿ. ನಾಳೆನಾ? ಬೇಡಪ್ಪ, ನಾನು ಇನ್ನೊಂದು ಮೆಸ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಬೇರೆ ಕಡೆ ಜಾಗ ನೋಡ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ನೋಡೋಣ. ಓಕೆ, ಬಟ್ ಇವತ್ತು ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಬನ್ನಿ, ಆ ಜಾಗ ನೋಡ್ಕೊಂಬರೋಣ. ಆದ್ಯ, ಸಮಾಧಾನ ಮಾಡ್ಕೋ. ಆದ್ಯ, ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಹುಟ್ಟಿದ ಮನೆಗೆ ಒಳ್ಳೇದಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನೀನು ಅಂದ್ಕೊಂಡಾಗ ಏನೂ ಆಗಿಲ್ಲ. ನೀನು ತಪ್ಪಾಗಿ ಕೇಳಿಸ್ಕೊಂಡಿರ್ತೀಯ. ನಿನ್ನ ಅನುಮಾನ ಸುಳ್ಳಮ್ಮ. ಯಾವ್ದು ಸುಳ್ಳಜ್ಜಿ? ನಮ್ಮಮ್ಮ ಬೇರೆ ಯಾರೋ ಇದ್ದಾರೆ ಅನ್ನೋದು ಸುಳ್ಳ, ಅಥವಾ ಸುಹಾಸಿನಿ ಅಮ್ಮ ನಮ್ಮಮ್ಮ ಅನ್ನೋದು ಸುಳ್ಳ? ಯಾಕೆ ಏನೇನೋ ಮಾತಾಡ್ತಾ ಇದೀಯ? ಸುಹಾಸಿನಿನೇ ನಿನ್ನಮ್ಮ ಕಣೆ.
ಇದಕ್ಕೆ ನಾನೇ ಸಾಕ್ಷಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಜ್ಜಿ, ಇದು ನಿಮ್ಮ ಮೇಲಿರೋ ನಂಬಿಕೆ ವಿಚಾರ ಅಲ್ಲ, ನನ್ನ ಇತಿಹಾಸದ ಮೇಲೆ ನಾನಿಟ್ಟಿರೋ ನಂಬಿಕೆ ವಿಚಾರ. ಬೇಡದೇ ಇರೋ ವಿಷಯಕ್ಕೆ ಸುಮ್ಮನೆ ಕಣ್ಣೀರು ಹಾಕ್ಕೊಂಡು ಮನಸ್ಸಿಗೆ ಯಾಕೆ ನೋವು ಮಾಡ್ಕೊಳ್ತೀಯ?